ವೈಜ್ಞಾನಿಕ ಬೆಳೆ ಬೆಳೆಯುವಂತೆ ಪ್ರೋತ್ಸಾಹ ನೀಡುವ ಮೂಲಕ ರೈತರ ಸಮಗ್ರ ಅಭಿವೃದ್ಧಿಗೆ ವಿಜಯಪುರ ಡಿಸಿಸಿ ಬ್ಯಾಂಕ್ ಬದ್ಧವಾಗಿದೆ ಎಂದು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ಸಮೀಪದ ಶಿವನಗಿ ಗ್ರಾಮದಲ್ಲಿ ಶುಕ್ರವಾರ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ 47ನೇ ಶಾಖೆ ಉದ್ಘಾಟಿಸಿ ಅವರು ಮಾತನಾಡಿ, ಇಲ್ಲೊಂದು ಡಿಸಿಸಿ ಬ್ಯಾಂಕ್ ಸ್ಥಾಪಿಸಬೇಕು ಎಂಬುದು ಶಿವನಗಿ, ಕಗ್ಗೋಡ, ಹಡಗಲಿ ಮತ್ತಿತರ ಗ್ರಾಮಗಳ ರೈತರ ಬೇಡಿಕೆಯಾಗಿತ್ತು. ಇವರೆಲ್ಲ ವಿಜಯಪುರ ಡಿಸಿಸಿ ಬ್ಯಾಂಕ್ಗೆ ಬರುವ ಅನಿವಾರ್ಯವಿತ್ತು. ಇದನ್ನು ತಪ್ಪಿಸಿ ರೈತರಿಗೆ ಅನುಕೂಲ ಕಲ್ಪಿಸಲು ಆರ್ಬಿಐನಿಂದ ಮಾನ್ಯತೆ ಪಡೆದು ಶಿವನಗಿಯಲ್ಲಿ ಶಾಖೆ ಆರಂಭಿಸಲಾಗಿದೆ. ನಮ್ಮ ಬ್ಯಾಂಕ್ನಿಂದ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ನೀಡಲಾಗುತ್ತಿದೆ. ಇದರ ಲಾಭ ಪಡೆದು ರೈತರು ವೈಜ್ಞಾನಿಕವಾಗಿ ಬೆಳೆ ಬೆಳೆದು ಅಭಿವೃದ್ಧಿ ಹೊಂದಬೇಕು. ಡಿಸಿಸಿ ಬ್ಯಾಂಕ್ ವತಿಯಿಂದ 2.50 ಲಕ್ಷ ರೈತರಿಗೆ ಒಟ್ಟು 1865 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಪ್ರತಿ ರೈತರಿಗೆ 65,000 ರೂಪಾಯಿ ನೀಡುತ್ತಿದ್ದ ಸಾಲವನ್ನು ಈ ವರ್ಷ 75,000 ರೂಪಾಯಿಗೆ ಹೆಚ್ಚಿಸಲಾಗಿದ್ದು, ಹೆಚ್ಚುವರಿಯಾಗಿ 200 ಕೋಟಿ ರೂಪಾಯಿ ಬೆಳೆ ಸಾಲ ನೀಡಲಾಗಿದೆ. ಬ್ಯಾಂಕ್ ಕ್ರಮ ಕೈಗೊಂಡಿದೆ. ಸಕ್ಕರೆ ಕಾರ್ಖಾನೆಗಳಿಗೂ ಸಾಲ ನೀಡಲಾಗಿದ್ದು, 25 ಸಕ್ಕರೆ ಕಾರ್ಖಾನೆಗಳಿಂದ ಬ್ಯಾಂಕ್ಗೆ 748 ಕೋಟಿ ರೂಪಾಯಿ ಸಾಲ ಬರಬೇಕಿದೆ. ನಮ್ಮ ಬ್ಯಾಂಕ್ ವತಿಯಿಂದ UPI ಸೌಲಭ್ಯವನ್ನು ಆರಂಭಿಸಲಾಗಿದ್ದು, ಗ್ರಾಹಕರಿಗೆ ರೈತರಿಗೆ ಸಾಕಷ್ಟು ಅನುಕೂಲ ಕಲ್ಪಿಸಲಾಗಿದೆ ಎಂದರು. ಶಿವಣಿ ಗ್ರಾಮದ ಪ್ರಥಮ ಪ್ರಜೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದಂತಹ ಸಮಸ್ತ ಶಿವಣಿಗೆ ಹಾಗೂ ಹಡಗಲಿ ಗ್ರಾಮ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಸನ್ಮಾನ ಮುಗಿದ ನಂತರ ಉಳಿದವರು ಕೆಳಗಡೆ ಬರಬೇಕಾಗಿ ವಿನಂತಿ. ಮಾನ್ಯ ಅಧ್ಯಕ್ಷರು ಶ್ರೀ SM ಮಂಗಣ್ಣವರವರಿಗೆ ಒಂದು ಪ್ರಕಟಣೆ. ಈ ಬ್ಯಾಂಕಿನ 47ನೇ ಶಿವಣಿಗೆ ಶಾಖೆಗೆ ವಿವಿಧ ಎಲ್ಲ ನಿರ್ದೇಶಕರುಗಳಿಗೆ ಸನ್ಮಾನವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದನ್ನ ಸ್ವೀಕರಿಸಬೇಕಂತ ಹೇಳಿ ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಅವರಿವರು ಎನ್ನದೇ ಸಮಯದ ಅಭಾವ ಆಗಿರೋದ್ರಿಂದ ಆ ಸಂಘದ ಎಲ್ಲ ಆಡಳಿತ ಮಂಡಳಿ 105 ವರ್ಷ ಆಯಿತು. ಈ 105 ವರ್ಷದಲ್ಲಿ ಬ್ಯಾಂಕು ಲಾಸ್ಟಲ್ಲಿ ಇದ್ದಿದ್ದು ಒಂದು 7 ವರ್ಷ ಮಾತ್ರ ಅಷ್ಟೇ. ಅದು ಯಾವಾಗ 1920ರಲ್ಲಿ, 1972ರಲ್ಲಿ, 1986ರಿಂದ 92 ತನಕ, ಅಂದರೆ 105 ವರ್ಷದಲ್ಲಿ ಬ್ಯಾಂಕು ಸುಮಾರು 97 ವರ್ಷದಲ್ಲಿ ಅತ್ಯಂತ ಪ್ರಾಫಿಟಲ್ಲೇ ನಡೆದಿದೆ. ಇದಕ್ಕೆಲ್ಲ ಕಾರಣ ಏನಂದರೆ ಹಿರಿಯರು ಹಾಕಿದ್ದು ಈ ಬ್ಯಾಂಕಿಗೆ ಒಂದು ಭದ್ರ ಬುನಾದಿ ಹಾಗೂ ಸನ್ಮಾನ್ಯ ಸಚಿವರಾದ ಶಿವಾನಂದ ಪಾಟೀಲ್ ದೂರದೃಷ್ಟಿತ್ವದ ನಾಯಕತ್ವ. ಈ DCC ಬ್ಯಾಂಕು ರಾಜ್ಯದಲ್ಲಿಯೇ ಒಂದು ನಾಗಾಲೋಟದಲ್ಲಿ ಮುನ್ನಡೆಯುತ್ತಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸನ್ಮಾನ್ಯ ಸಚಿವರದು ಒಟ್ಟು 50 ಶಾಖೆ ಮಾಡಬೇಕಂತ ಅವರು ತಲೆಯಲ್ಲಿತ್ತು. ಈಗ 47 ಆಗಿದೆ. 3 ಪರ್ಮಿಷನ್ ಬಂದಿದೆ. ಜಿಗಜಿಗಣಿಗೆ, ಲಚ್ಚಾರು, ಗೊಳಸಂಗಿ. ಅವು ಸಹ ಈ ತಿಂಗಳಲ್ಲಿ ಹಿಟ್ನಳ್ಳಿ ಅವು ಸಹ ಈ ತಿಂಗಳಲ್ಲಿ ಮುಗಿತದೆ. ಒಟ್ಟು ಅವರ ಟಾರ್ಗೆಟ್ ಪ್ರಕಾರ 50 ಕಂಪ್ಲೀಟ್ ಆಗತ್ತೆ. ಅದೇ ರೀತಿ DCC ಬ್ಯಾಂಕ್ ಹಲವಾರು ರೀತಿಯ ಸಾಲ ಕೊಡ್ತದೆ. ಈಗ ಬೆಳೆ ಸಾಲ ಮೊದಲು 3 ಲಕ್ಷ 0% ಅಂತ ಕೊಡ್ತಿದ್ವಿ. ಮಾನ್ಯ ಅಧ್ಯಕ್ಷರು ಅದನ್ನ 5 ಲಕ್ಷ ತನಕ ಮಾಡೋರು. 0% 5 ಲಕ್ಷ ತನಕ ಯಾರು ಕೊಡ್ತಾರೆ ಹೇಳ್ರಿ? ಹೊರಗೆ ಎಷ್ಟು ಬಡ್ಡಿ ವ್ಯವಹಾರ ನಿಮ್ಗೆ ಗುರ್ತದ. 5 ಲಕ್ಷದ ಇದನ್ನೆಲ್ಲ ತಾವು ಸದುಪಯೋಗ ತಗೋಬೇಕು. ಬೇರೆ DCC ಬ್ಯಾಂಕ್ದವರು ನಮ್ಮ ಸುತ್ತಮುತ್ತವ್ರು ಇನ್ನೂ ಯಾರು ಚಾಲು ಮಾಡಿಲ್ಲ. ಆಗ ನಾವು 5 ಲಕ್ಷ ನಿಮ್ಗೆ 0% ಅಂತ ಕೊಡ್ತೀವಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಹೈನುಗಾರಿಕೆ ಹಾಗೂ ಕುರಿ ಸಾಲ ಇವು ನಿಮ್ಗೆ ಸ್ವಲ್ಪ ಸಮಯದಲ್ಲೇ ನಿಮ್ಗೆ ಅತ್ಯಂತ ಉತ್ಪನ್ನವನ್ನು ಕೊಡ್ತಾರೆ. ಇಂಥವ್ರದ್ದೆಲ್ಲ ಉಪಯೋಗ ತಾವು ತಗೋಬೇಕು. ಬಹಳ ಜನ ನನ್ನ ಹತ್ರ ಬರ್ತಾರೆ, ದ್ರಾಕ್ಷಿ ಹಚ್ಚಿದ್ದು ಬರ್ತಾರೆ. ಆ ರೀತಿ ಮಾಡಬೇಡಿ. ನೀವು ದ್ರಾಕ್ಷಿ ಹಚ್ಚೋಕ್ಕಿಂತ ಮೊದಲು ಬರ್ರಿ, ನಾವು ಸಾಲ ಕೊಡ್ತೀವಿ. ಹಚ್ಚಿಂದ 4-5 ವರ್ಷ ಆಗಿನ ಸಾಲ ಕೊಡ್ರಿ ಕೊಡ್ತೀರಿ. ಅದು ಹಂಗೆ ಆಗಂಗಿಲ್ಲ. ಯಾವುದೇ ಬೆಳೆ ಹಚ್ಚೋಕ್ಕಿಂತ ಮೊದಲು ನೀವು ಬಂದ್ರೆ ಅದ್ರ ಉಪಯೋಗ ತಮ್ಗೆ ಆಗ್ತದೆ ಅಂತ ಹೇಳ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ UPI ಸರ್ವಿಸ್ ಇಷ್ಟು ದಿನ ನಮ್ಮ DCC ಬ್ಯಾಂಕ್ದಾಗ ಇರಲಿಲ್ಲ. ನಾನೇ ನನ್ನ ಅಕೌಂಟ್ SBIದಾಗ ಒಂದು 35-40 ಸಾವಿರ ತಿಂಗಳ ಇಡ್ತಿದ್ದೆ. ಯಾಕಂದ್ರೆ ಟ್ಯಾಕ್ಸ್ ಕಟ್ಟೋದು, ಕರೆಂಟ್ ಬಿಲ್ಲ, ಲೈಟ್ ಬಿಲ್ಲ, ಒಬ್ರಿಗೊಬ್ರು ಹಣ ವರ್ಗಾವಣೆ ಮಾಡೋದು. ಆದರೆ ಈಗ 2 ತಿಂಗಳ ಹಿಂದೆ ಇದು ಚಾಲು ಆಗ್ಯಾರ. ಈಗ DCC ಬ್ಯಾಂಕ್ ಅಕೌಂಟ್ದಾಗ ನಾನು 40 ಸಾವಿರ ಮಿನಿಮಮ್ ಬ್ಯಾಲೆನ್ಸ್ ಇಡ್ತೀನಿ. ತಾವು ಆ ರೀತಿ ಒಂದು 35-40 ಸಾವಿರ ಬ್ಯಾಲೆನ್ಸ್ ಇಟ್ಟರೆ ನೀವು ಒಬ್ರಿಗೊಬ್ರು ಹಣ ವರ್ಗಾವಣೆ ಮಾಡ್ಬೋದು. ನಿಮ್ದು ಏನು ಕೂತಲ್ಲೇ ಫೋನ್ ಪೇ ಮಾಡ್ಬೋದು, ಕರೆಂಟ್ ಬಿಲ್ ತುಂಬೋದು, ಲೈಟ್ ಬಿಲ್ ತುಂಬೋದು.
ಇದ್ರ ಉಪಯೋಗ ತಾವು ತಗೋಬೇಕು. ಕಮರ್ಷಿಯಲ್ ಬ್ಯಾಂಕ್ ಏನ್ ಸರ್ವಿಸ್ ಕೊಡುತ್ತೆ, ಕೋಆಪರೇಟಿವ್ ಬ್ಯಾಂಕು ಅದನ್ನೆಲ್ಲ ಕೊಡ್ತದೆ ಅಂತ ಹೇಳ್ತಾ ತಾವು ಕೊನೆಯದಾಗಿ ಡಿಪಾಸಿಟ್ ಇಡಬೇಕು. ಹೆಚ್ಚು ಕೋಆಪರೇಟಿವ್ ಬ್ಯಾಂಕ್ ಮೇಲೆ ತಾವೆಲ್ಲ ವಿಶ್ವಾಸ ಇಡಬೇಕು. 105 ವರ್ಷದ ಬ್ಯಾಂಕ್ ಅದ, ತಾವೆಲ್ಲ ಇಲ್ಲಿ ಡಿಪಾಸಿಟ್ ಇಟ್ಟು ಈ DCC ಬ್ಯಾಂಕು ರೈತರ ಪರವಾಗಿ ಯಾವತ್ತೂ ಇರುತ್ತೆ ಹಾಗೂ ಗ್ರಾಹಕರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 47ನೇ ಶಾಖೆಯ ಉದ್ಘಾಟನೆಯ ಹಿಂದಿನ ಧ್ಯೇಯೋದ್ದೇಶ, ಇದರ ಪೂರ್ವಾನುಗತವಾಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನೆಲ್ಲ ಕೇಳಿದೆವು. ಬಹುಶಃ DCC ಬ್ಯಾಂಕಿನ ಬಗ್ಗೆ ಹೇಳಿದ್ರೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೇ ಅಂತ ಅನಿಸ್ತಾ ಇದೆ. ಸನ್ಮಾನ್ಯ ನಮ್ಮ ಸಚಿವರು ಬಹಳ ಅಮೂಲ್ಯವಾದ ವಿಚಾರಗಳನ್ನು ಹೇಳಿದರು. ಎಷ್ಟು ವಿಚಾರಗಳು ಅಂತಂದ್ರೆ ಬಹುಶಃ ನಮ್ಮ ಶಾಸಕರು ಮೊದಲು ನಮ್ಮ ಶಾಸಕರಾಗಿದ್ದರು ನಾಥ್ ಸನ್ಮಾನ್ಯ ಸಚಿವರು ಹೆಚ್ಚು ಕಡಿಮೆ 3.5 ದಶಕಗಳಿಂದ ನಾನು ನೋಡ್ತಾ ಇದ್ದೀನಿ. ರೈತರ ಪರವಾಗಿ, ದುಡಿಯುವ ವರ್ಗದ ಪರವಾಗಿ ಅತ್ಯಂತ ಕಾಳಜಿಯಿಂದ ಅವರೆಲ್ಲ ಮುಂದೆ ಬರಬೇಕು ಅಂತನ್ನುವ ಕಳಕಳಿಯಿಂದ ಮಾತನಾಡ್ತಕ್ಕಂಥ ವ್ಯಕ್ತಿ ರಾಜಕಾರಣದಲ್ಲಿ ಯಾರಾದರೂ ಇದ್ರೆ ನಾನು ನೋಡಿದ ಮಟ್ಟಿಗೆ ಶಿವಾನಂದ ಪಾಟೀಲ್ರೆ ಅಗ್ರಗಣ್ಯ. ಈ ಮಾತನ್ನು ನಾನು ಈಗ ಹೇಳಕತ್ತಿಲ್ಲ, 30-35 ವರ್ಷಗಳಿಂದ ನಮ್ಮ ಊರಿಗೆ ಮೇಲಿನ ಮೇಲೆ ಬರ್ತಿದ್ರು, ಮೊದಲು ಶಾಸಕರು ಇದ್ದರು. ಅಂದಿನಿಂದ ಇಂದಿನವರೆಗೆ ನೋಡಿದರೆ ನೂರಾರು ಸಭೆಯೊಳಗೆ ಬಹುಶಃ ರೈತರ ಪರವಾಗಿ, ರೈತರ ಬೆಳೆ ಸಲುವಾಗಿ, ರೈತರ ದುಡಿಮೆ ಸಲುವಾಗಿ, ರೈತರ ಸಾಲ ಸದುಪಯೋಗ ಮಾಡಿಕೊಂಡು ಮುಂದೆ ಬರ್ರಿ, ಗುಡಿ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥ ತಾಯಂದಿರು, ದುಡಿಯುವ ವರ್ಗದವರೆಲ್ಲ ಮುಂದೆ ಬರಲಿ ಅಂತ ಏಕೈಕ ಉದ್ದೇಶ ಇಟ್ಟುಕೊಂಡು ಮಾತನಾಡ್ತಕ್ಕಂಥ ಸನ್ಮಾನ್ಯ ರಾಜಕಾರಣಿಗಳು ಯಾರಾದರೂ ಇದ್ರೆ ನಮ್ಮ ಶಿವಾನಂದ ಪಾಟೀಲ್ ಅಂತ ಗಂಟಾಘೋಷವಾಗಿದ್ದಾರೆ. ಬಹುಶಃ ಇನ್ನೊಂದು ಬಹಳ ಮಾತನ್ನು ಒಳ್ಳೆಯ ವಿಚಾರವನ್ನು ಹೇಳ್ಬೇಕಂದ್ರೆ ನಮ್ಮ ಸನ್ಮಾನ್ಯ ಸಚಿವರು ಹೇಳಿದರು, ಈಗೆಲ್ಲ ಪ್ರಾಥಮಿಕ ಸಹಕಾರಿ ಸಂಘಗಳೆಲ್ಲ ಸಾಕಷ್ಟು ಡೆವಲಪ್ ಆಗ್ಯಾವ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ. ಆದ್ರೆ ಈ ಸಹಕಾರಿ ಸಂಘಗಳೆಲ್ಲ 3 ದಶಕಗಳಿಂದ ನೋಡಿದ್ರೆ ಅವೆಲ್ಲ ಜೀರ್ಣಾವಸ್ಥೆಯೊಳಗೆ ಇದ್ದು, ಅವೆಲ್ಲ ಇಂದು ನಾಳೆ ಮುಚ್ಚುತ್ತಾವ ಸ್ಥಿತಿ ಒಳಗೆ ಇದ್ದು 3 ದಶಕಗಳ ಹಿಂದೆ. ಬಹುಶಃ ನಮ್ಮ ಸನ್ಮಾನ್ಯ ಶಿವಾನಂದ ಪಾಟೀಲ್ DCC ಬ್ಯಾಂಕಿನ ಅಧ್ಯಕ್ಷರಾದ ಮೇಲೆ ಈ ಸಹಕಾರಿ ಕ್ಷೇತ್ರಕ್ಕೆ ಒಂದು ಹೊಸ ರೂಪನೆ ಬಂತು ಅಂತ ತಿಳ್ಕೊಂಡು ಬಹಳ ಅತ್ಯಂತ ಸಂತೋಷದಿಂದ ಹೇಳಬಹುದು. ಅವರ ಅಧ್ಯಕ್ಷರಾದ ಮೇಲೆ ಅವರ ಪ್ರಭಾವ, ಪ್ರಾಮಾಣಿಕತೆ, ಒಂದು ನಿಷ್ಠೆ, ಸಹಕಾರಿ ಸಂಘ ಕ್ಷೇತ್ರವನ್ನು ಬೆಳೆಸಬೇಕು ಅಂತ ಮನೋಭಾವದವರೊಬ್ಬರು ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಅಧ್ವರ್ಯಗಳಾದ ಮೇಲೆ ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿ ಸಹ ಜನ ಎದ್ದು ನಿಂತು ಸಹಕಾರಿ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಪ್ರೇರಕರಾದರು ನಮ್ಮ ಶಿವಾನಂದ ಪಾಟೀಲ್ ಅಂತಂದು ಬಹಳ ಅಭಿಮಾನದ ಸಂಗತಿಯನ್ನು ಹೇಳಬೇಕು. ಬಹುಶಃ ನಾವು 3 ದಶಕಗಳಿಂದ ನೋಡಿದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿಗಳನ್ನೆಲ್ಲ ಏನೋ ಒಂದು ಅನಾಮ ಅಂತಂದು ಆಗಿದ್ದು, ಇವತ್ತು ಅವು ಯಾವ ರೀತಿ ಒಳಗದಾವ ಅಂತಂದ್ರೆ ಇಲ್ಲಿ ಹೇಗೆ ಉದ್ಘಾಟನೆ ಮಾಡಿದ ಸುಸಜ್ಜಿತ ಕಟ್ಟಡಗಳು ನೋಡ್ತೀವಲ್ಲ, ಈಗ ಜಿಲ್ಲೆಯ ತುಂಬೆಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿಗಳೆಲ್ಲ ಇವತ್ತು ದಾಪುಗಾಲಿಟ್ಟು ಮುಂದೆ ಬರಬೇಕಾದ್ರೆ ಇದು ಶಿವಾನಂದ ಪಾಟೀಲ್ ಪ್ರೇರಣೆ ಅಂತಂದ್ರೆ ಹೇಳ್ಬೋದು. ಇದನ್ನೇ ನಾವು ಅತಿಶಯೋಕ್ತಿ ಹೇಳಕತ್ತಿಲ್ಲ. ನಾವು ಈ ಬಿಜಾಪುರ ಜಿಲ್ಲೆಯೊಳಗೆ 4.5 ದಶಕಗಳಿಂದ ನೋಡ್ಕೊಂತ ಬಂದಿರತಕ್ಕಂಥ ವಾಸ್ತವ ಸನ್ನಿವೇಶವನ್ನು ನಾನು ಮಾತಾಡ್ತೀನಿ. ಅದಕ್ಕೆ ಇಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಒಬ್ಬ ಅತ್ಯಂತ ಜಿಲ್ಲೆಯ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಕಳಕಳಿ ಹೊಂದಿರತಕ್ಕಂಥ ರಾಜಕಾರಣಿ ನಮ್ಮ ಶಿವಾನಂದ ಪಾಟೀಲರು ಇಷ್ಟೆಲ್ಲ ಸಹಕಾರಿ ಕ್ಷೇತ್ರದೊಳಗೆ ಮುಂದೆ ಬರಲಿಕ್ಕೆ ಬಹಳಷ್ಟು ದಿಗ್ಗಜರಾಗಿ, ಸಹಕಾರಿ ಕ್ಷೇತ್ರದ ಭೀಷ್ಮ ಅಂತಂದು, ಸಹಕಾರಿ ಕ್ಷೇತ್ರದ ದಿಗ್ಗಜರು ಅಂತಂದು ನಮ್ಮ ಶಿವಾನಂದ ಪಾಟೀಲ್. ನಾವೆಲ್ಲ ಹಿಂದಿನ ಇತಿಹಾಸದೊಳಗೆ ಹೋಗ್ತೀವಿ. ಏನು ಅಂತಂದ್ರೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳೊಳಗೆ ಒಬ್ಬ ಹಿಂದಕ್ಕೆ ಬಹಳ ಒಳ್ಳೆಯ ಅಪ್ಪಟ ಪ್ರಾಮಾಣಿಕ ರಾಜಕಾರಣಿ ಆಗಿ ಹೋದ್ರು ಅಂತ ಮಾತನ್ನು ನಾವು ಓದ್ತೀವಿ ಇತಿಹಾಸದೊಳಗೆ. ಅವ್ರು ಬೇರೆ ಯಾರೂ ಅಲ್ಲ, ಬಿಜಾಪುರ ಜಿಲ್ಲೆಯೊಳಗೆ ಸುಗಂಧಿ ಮುರುಗೇಪಣ್ಣ ಅಂತ ಹೋಗ್ತೀವಿ. ಬಹಳ ಪ್ರಾಮಾಣಿಕ ರಾಜಕಾರಣಿಗಳಾಗಿ ಹೋದ್ರು. ಅಂಥ ರಾಜಕಾರಣಿಗಳ ಸಾಲಿನಲ್ಲಿ ಇವತ್ತು ಜಿಲ್ಲೆಯ ಅಭಿವೃದ್ಧಿಗೆ ಸೇವೆ ಸಲ್ಲಿಸತಕ್ಕಂಥ ರಾಜಕಾರಣಿ ಯಾರಾದರೂ ಇದ್ರೆ ಮುರುಗೇಪಣ್ಣ ಸುಗಂಧಿ ಅವರ ಪರವಾಗಿ ನಮ್ಮ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅಂತ ಮಾತನ್ನ ಬಹಳ ಅಭಿಮಾನದಿಂದ ನಮಗೆ ಹೇಳಬೇಕಂತ ಅನಿಸ್ತಾ ಇದೆ. ಇದರೊಳಗೆ ಇನ್ನೊಂದು ಬಹಳ ಅಮೂಲ್ಯವಾದ ವಿಚಾರ ಅಂತಂದ್ರೆ DCC ಬ್ಯಾಂಕಿನ ವಾರ್ಷಿಕ ವರದಿಯನ್ನು ನಾನು ಓದಿದೆ. ಅದರೊಳಗೆ ಬಹಳ ಮಹತ್ವದ ಅಂಶವನ್ನು ನನಗೆ ಎಷ್ಟು ಸಂತೋಷ ಆಯ್ತು. ಹೋದ ಸಾಲಿನೊಳಗೆ DCC ಬ್ಯಾಂಕಿನವರು ಟೋಟಲ್ ಆಗಿ 1 ವರ್ಷದೊಳಗೆ 2800 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿರ್ತಾರೆ. ಅದರೊಳಗೆ ವರದಿ ಒಳಗೆ ಟೋಟಲ್ ಒಟ್ಟು 1 ವರ್ಷದೊಳಗೆ 2800 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಾರ. ಆದ್ರೆ ಅದರೊಳಗೆ ಒಂದು ಬಹಳ ಆಶ್ಚರ್ಯ ಸಂಗತಿ ಅಂದ್ರೆ
2800 ಕೋಟಿ ಸಾಲ ಕೊಟ್ಟದ್ರೊಳಗೆ ಹೆಚ್ಚು ಕಡಿಮೆ 1800 ಕೋಟಿ ಸಾಲವನ್ನ ರೈತರಿಗೆ ಕೊಟ್ಟರಂತೆ. ಇದು ಬಹಳ ದೊಡ್ಡ ಕೆಲಸ. ಅಂದ್ರೆ ರೈತರ ಮೇಲಿನ ಕಾಳಜಿ, ರೈತರ ಮೇಲೆ ಇರತಕ್ಕಂಥ ಅಂತಕ್ಕನ್ನೇ ಅಲ್ಲಿ 2-3 ವರ್ಷದಷ್ಟು 60-65% ಸಾಲ ಎಲ್ಲ ರೈತರಿಗೆ ಕೊಟ್ಟಾರೆ. ಬಹಳ ಸಂತೋಷದ ವಿಚಾರ. ಆ ದೃಷ್ಟಿಯಿಂದ ಇದಕ್ಕೆಲ್ಲ ನಮ್ಮ ಸನ್ಮಾನ್ಯ ಸಚಿವರ ಪ್ರೇರಣೆ ಕಾರಣ. ಅಂಥ ಮಾನ್ಯ ಸನ್ಮಾನ್ಯ ಸಚಿವರು ಇವತ್ತು ಒಂದು ಬಹಳ ಸುಂದರವಾದ ಕಟ್ಟಡದೊಳಗೆ ಇಲ್ಲಿ ಶಿವಣಿಗಳ DCC ಬ್ಯಾಂಕಿನ ಬ್ರ್ಯಾಂಚನ್ನು ಉದ್ಘಾಟನೆ ಮಾಡ್ಯಾರ. ಅದರ ಲಾಭ ಎಷ್ಟು ತಗೊಳ್ಳಿಕ್ಕೆ ಸಾಧ್ಯ ಐತಿ ಅನ್ನೋದು ಸ್ವತಃ ಒಬ್ಬ ಸ್ವಾಮಿಗಳಾಗಿ ನಾವ DCC ಬ್ಯಾಂಕಿನಿಂದ 3 ಲಕ್ಷ ರೂಪಾಯಿ ಶೂನ್ಯ ಬಡ್ಡಿ ದರದ ಸಾಲವನ್ನು ತಕೊಂಡು ಒಂದು ಆಗದೇ ಇರತಕ್ಕಂಥ ಹೊಲದ ಕೆಲಸವನ್ನು ಇವತ್ತು ಪೂರ ಮುಗಿಸ್ಬಿಟ್ಟಿರು. ಅದಕ್ಕೆ DCC ಬ್ಯಾಂಕಿನವರ ಒಂದು ಸಾಲವೇ ಕಾರಣ ಅಂತ ಮಾತನ್ನು ಹೇಳ್ತೀನಿ. ಆದರೆ ತಗೊಂಡ ಸಾಲ ಸರಿಯಾಗಿ ಉಪಯೋಗ ನಾವು ಮಾಡಿದ್ದೀವಿ. ಸ್ವಾಮಿಗಳು ನಾವು ಒಕ್ಕಲಿಗರೇ ನಮಗೆಲ್ಲ ಮಟ್ಟಕ್ಕೆ ಭೂಮಿ ಅದಾವ. ಹಾಗೆ ಅದು ನಾನು ಮೊದಲು ಯಾವಾಗ ನಮಗೆ ಸಾಲ ಯಾರೂ ಕೊಡೋಕೆ ಹೋಗಿದ್ದಿಲ್ಲ. ಇದೇ ಸಲ ಅದು ಕೆಲಸ ಅರ್ಧಕ್ಕೆ ನಿಂತಿತ್ತು. ನಾ ಕೇಳಿದೆ DCC ಬ್ಯಾಂಕ್ ನಾವು ಕೊಡ್ತೀವಿ ಅಂತಂದ್ರು. 3 ಲಕ್ಷ ಸಾಲ ತಗೊಂಡು ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿವೆ. ಅದಕ್ಕೆ ಇಷ್ಟೆಲ್ಲ ಆಗ್ಬೇಕಾದ್ರೆ ನಮ್ಮಂಥವ್ರು ನಾವೇ ಇಷ್ಟು ಉಪಯೋಗ ತೊಗೊಂಡಿವಿ ಅಂದಾಗ ನೀವು ರೈತರೆಲ್ಲ ಸರಿಯಾಗಿ ಆ ಸಾಲ ತಗೊಂಡು ಶೂನ್ಯ ಬಡ್ಡಿ ದರ ಸಾಲ ತಗೊಂಡು ನಮ್ಮ ಒಕ್ಕಲ್ತನವನ್ನು ಪ್ರಗತಿ ಪಥದಲ್ಲಿ ಒಯ್ದು ಆ ಸಾಲ ಸರಿಯಾಗಿ ತೀರಿಸಿದೀವಿ ಅಂದ್ರೆ ನಮ್ಮ ಬದುಕೆಲ್ಲ ರೈತರ ಬದುಕು ಬಂಗಾರ ಆಗ್ತಾ ಇದೆ. ಆ ದೃಷ್ಟಿಯೊಳಗೆ DCC ಬ್ಯಾಂಕ್ ನಮ್ಮೆಲ್ಲರ ಬೆನ್ನ ಹಿಂದೆ ಇದೆ ಅಂತ ಅನ್ನೋ ಮಾತನ್ನು ತಿಳಿಸಿ ನಮ್ಮ 2 ಮಾತುಗಳನ್ನು